ನೋಡಿ, ಈಗಾಗಲೇ ಕ್ಯಾಬಿನೆಟ್ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದೆ. 8 ಆಕ್ಷೇಪಣೆಗಳನ್ನು ನಾವು ಲಿಖಿತ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೂಡ ಹೋಗಿ ಸಬ್ಮಿಟ್ ಮಾಡಿದ್ದೇವೆ. ಉದಾಹರಣೆಗೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸನ್ನು ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಈಸ್ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು SIR ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿರೋದು. ಅಂದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ನೋಡಿ, ಪಕ್ಷಕ್ಕಿಂತ ಫಸ್ಟು ನಾವು ಜಾಗೃತಿ ಅಭಿಯಾನವನ್ನು ನಡೆಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕವಾಗೂ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲರಿಗೂ ಹೊರಗಿಡ್ತೀರಾ ಅಂದರೆ ಅದನ್ನು ಆಡಿಟ್ ಮಾಡಿದವ್ರು ಯಾರು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ, ಸುಮಾರು 89 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರೆ. ಅವರಿಗೆ ಟ್ರಿಬ್ಯುನಲಲ್ಲಿ ಹೋಗಿ ಅವರಿಗೆ ಕೇಳೋಕ್ಕೂ ಅವಕಾಶ ಇರಲಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಟ್ರಿಬ್ಯುನಲ್ನಲ್ಲಿ ಇರ್ತಾರೆ, ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, 4 ವರ್ಷ ಬೇಕು ಆಗುತ್ತೆ ಇಂಥ ಈ ಪ್ರಕ್ರಿಯೆ ಮುಗಿಸ್ಲಿಕ್ಕಂತ ರಾಜೀನಾಮೆ ಕೊಡ್ತಾರೆ. ಸೊ ಹೀಗಾಗಿ ಇಷ್ಟೊಂದು ಗೊಂದಲ ಇದ್ದಾಗ ನಮ್ಮ ಮನವಿ ಏನಿದೆ ಅಂದರೆ ಎಲ್ಲ ಗೊಂದಲಗಳಿಗೆ ಏನೇನು ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ ಅದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಮಾಡಿ, ರಿವಿಷನ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಸರ್, ಈಗ ಸಿಎಂ ಜೊತೆಲಿ ಸಭೆ ಮಾಡಿದಾಗ ಸರ್ ಗೌರ್ಮೆಂಟ್ ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಭೂ ತ್ಯಾಜ್ಯಗಳಿಗೆ ಭೂ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಕಾನೂನು ಮತ್ತು ಸುವ್ಯವಸ್ಥೆ ಗಲಾಟೆ ಜಾಸ್ತಿ ಆಗ್ತಿದೆ. ಭೂಮಿ ವಶಪಡಿಸಿಕೊಂಡ ಸಂದರ್ಭದಲ್ಲಿ ಆಗ್ತಿರೋಂಥ ಹೋರಾಟಗಳಿಂದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತಿದೆ ಅಂತ ಸಿಎಂ ಅವರೇ ನೋಡಿ. ಲ್ಯಾಂಡ್ ಅಕ್ವಿಸಿಷನ್ ಲಾ ಭಾಳ ಕ್ಲಿಯರ್ ಆಗಿದೆ. ಯಾರು ಒತ್ತಾಯಪೂರ್ವಕವಾಗಿ ಜಬರ್ದಸ್ತಿ ಮಾಡಿ ಲ್ಯಾಂಡ್ ತೊಗೊಳಕ್ಕಾಗೋದಿಲ್ಲ. ರೈತರು ಎಲ್ಲೆಲ್ಲಿ ಅವರು ಸ್ವಪ್ರೇರಣೆಯಿಂದ ಕೊಡ್ತಾರೆ, ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದನ್ನು ಮಾತ್ರ ನಾವು ಭೂಮಿ ವಶಕ್ಕೆ ತೊಗೋಬೋದು. ಯಾರಿಗೆ ಕೊಡೋಕ್ಕೆ ಇಷ್ಟ ಇಲ್ಲ 95% ಆಗಿದ್ದರೆ ದೆನ್ ವಿ ಕ್ಯಾನ್ ಅಕ್ವೈರ್ ದ ರೆಸ್ಟ್ ಆಲ್ಸೋ ಅಂತ ಆ್ಯಕ್ಟಲ್ಲಿ ಇದೆ. ಈಗ ಉದಾಹರಣೆ ನೀವು ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಾವು ಮಾಡಿಲ್ವ, ಅವ್ರು ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಅಗ್ರಿಕಲ್ಚರ್ ಝೋನ್ ಅಂತಲೇ ಡಿಕ್ಲೇರ್ ಮಾಡಿದ್ವಿ ಅದನ್ನು. ಈಗ ಕೆಲವು ರೈತರು ಇಲ್ಲ ನಾವು ಇಂಡಸ್ಟ್ರಿ ಮಾಡಬೇಕು ಅಂದ್ಬಿಟ್ಟು ಕೆಲವು ಜನ ಬಂದಿದ್ದಾರೆ. ಅದು ಪರಿಶೀಲನೆ ಮಾಡಿ ಅದು ಖರೀದಿ ಅಕ್ವೈರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ನೋಬಡಿ ಕ್ಯಾನ್ ಫೋರ್ಸ್ ಫಾರ್ಮರ್ಸ್ ಟು ಸೆಲ್ ದರ್ ಲ್ಯಾಂಡ್. ಅದು ಯಾವತ್ತು ಮಾಡೋಕ್ಕೂ ಪ್ರಯತ್ನ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ವಾಗ್ದಾಳಿ ನಡೆಸುವ ಸಂದರ್ಭ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 2018 ಯಾರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಕಾಂಗ್ರೆಸ್ನವರು ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಅಂತ. ನೋಡಿ ಅಪ್ಪ, ಯಾರ ಮನೆ ಬಾಗಿಲಿಗೆ ಹೋಗಿದ್ದು, ಯಾರ ಮನೆ ಬಾಗಿಲಿಂದ ಹೊರಗೆ ಬಂದಿದ್ದು ಎಲ್ಲ ಗೊತ್ತಿದೆ ಅಲ್ಲ. ಸರ್ಕಾರ ಯಾಕೆ ಬಿತ್ತು ಅಂತ ಗೊತ್ತಿಲ್ವ ನಮಗೆ? ಸರಿಯಾಗಿ ಈಗ ಅವಾಗ ಆಗಬೇಕಾದಾಗ ಎಲ್ಲ ಸಿದ್ಧಾಂತ ತತ್ವ ಒಂದೇ ಅಂತ ಹೇಳಿದ್ರು. ಇದೇ ಮಾಜಿ ಮುಖ್ಯಮಂತ್ರಿಗಳು
ಕೇಂದ್ರ ಸಚಿವರು ಒಂದು ದೊಡ್ಡ ಆರ್ಟಿಕಲೇ ಬರ್ದಿದ್ರಲ್ಲ RSS ವಿರುದ್ಧ, ಎಂತ ವಿಷಜಂತು ಅಂತ ಬರ್ದಿದ್ರ ಇಲ್ಲ ಆರ್ಟಿಕಲ್. ಅವಾಗ ನಮ್ದು ಅವ್ರದ್ದು ಸಿದ್ಧಾಂತ ತತ್ವ ಒಂದೇ ಇತ್ತು. ಈಗೇನೋ ಬೇರೆದಾಗಿದೆ, ಈಗೇನೋ ಅರಿವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಮೇಲೆ ಇದ್ದಾರೆ, ಯಾರು ಮನೆ ಬಾಗಿಲಿಗೆ ಬಂದಿದ್ರು, ಏನೇನಾಯ್ತು ನನಗೂ ಗೊತ್ತಿದೆ. ಆ ಸೂಕ್ಷ್ಮ ವಿಚಾರಗಳೆಲ್ಲ ಮೀಡಿಯಾನಲ್ಲಿ ಇವಾಗೆಲ್ಲ ಚರ್ಚೆ ಮಾಡಬೇಕಾಗಿದ್ದು. ಯಾವಾಗ ಈಗ ಅವ್ರ ವರ್ಷನ್ ಏನೇ ಇವತ್ತಿಲ್ಲ ನಾಳೆ ಅವ್ರ ಆಟೋಬಯೋಗ್ರಫಿ ಬರೀತಾರಲ್ಲ, ಅಲ್ಲಿ ಬರ್ಕೊಳ್ಳಿ. ನಮ್ದು ಬರಿಬೇಕಾದ್ರೆ ನಾವು ಬರ್ಕೊಂತೀವಿ. ಸರ್, ಇದ್ರದ್ದು ಕಲ್ಯಾಣ ಕರ್ನಾಟಕ ವಿಪಕ್ಷ ನಾಯಕರು ಈಗ ಸಾಮಾಜಿಕ ಜಾಲತಾಣ ಬದಲಾಕಿರೋದು 18,000 ಶಾಲೆಗಳು ದುಸ್ಥಿತಿ ತಲುಪಿದಾವೆ, ಕೆಲಸ ಝೀರೋ, ವಿವಾದ ಹೀರೋ ಅಂತ ಪದ ಮೆನ್ಷನ್ ಮಾಡಿದ್ದಾರೆ ಸರ್. ನೋಡಿ ಇವರೇ, ವಿರೋಧ ಪಕ್ಷದವ್ರ ಹತ್ರ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಕಲಿಯೋದು ಏನೂ ಇಲ್ಲ. ಇದೇ BJPಯವರು ಆರ್ಟಿಕಲ್ 371 ತಿರಸ್ಕಾರ ಮಾಡಿದ್ರು. ಇವ್ರ ಹತ್ರ ಕಲಿಯೋದೇನಿಲ್ಲ. ಮತ್ತು ಇವರಿದ್ದಾಗ ಎಷ್ಟು ಕೊಟ್ಟರು? ಇವರಿದ್ದಾಗ 371Jನ ಅಪ್ರೂವ್ ಮಾಡಿಲ್ಲ. ಇವರಿದ್ದಾಗ RSS ಅವರ ಒಂದು ಮಾನವ ಸಂಪನ್ಮೂಲ ಸಂಸ್ಥೆ ಮಾಡಿಬಿಟ್ಟು 200-300 ಕೋಟಿಗೆ ಲೂಟಿ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು KKRDB ಹಣದಿಂದ. ಇವ್ರು ಯಾಕೆ ಇವ್ರು ಎಷ್ಟು 1,000 ಕೋಟಿನೂ ಕೊಟ್ಟಿಲ್ಲ. ಇವತ್ತು 5,000 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಅಕ್ಷರ ಆವಿಷ್ಕಾರ ಅಂದ್ಬಿಟ್ಟು ಹೊಸ ಯೋಜನೆಯನ್ನು ಬರೀ ಎಜುಕೇಷನಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇವರು ನಮ್ಮ ಭಾಗದ ಬಗ್ಗೆ ಮಾತಾಡ್ತಾರಲ್ಲ, ಇವರಿದ್ದಾಗ ಏನು ಮಾಡಿದ್ರು ಹೇಳ್ಬಿಡ್ಲಿ. ನನಗೆ 5 ಮುಖ್ಯಮಂತ್ರಿಗಳು ಕೊಟ್ರಲ್ಲಪ್ಪ BJPಯವರು. ಏನೇನು ಮಾಡಿದ್ದೀರಾ ನೀವು ಹೇಳ್ಬಿಡಿ. ಒಂದು ESIC ಹಾಸ್ಪಿಟಲ್ ಕಟ್ಟಿಸಿದ್ರಾ, ಜಯದೇವ ಕಟ್ಟಿಸಿದ್ರಾ, ಕಿದ್ವಾಯ್ ಕಟ್ಟಿಸಿದ್ರಾ, ಏರ್ಪೋರ್ಟ್ ಕಟ್ಟಿಸಿದ್ರಾ, ರೈಲ್ವೆ ಸ್ಟೇಷನ್ ಕಟ್ಟಿಸಿದ್ರಾ, ಡ್ಯಾಮ್ ಕಟ್ಟಿಸಿದ್ರಾ? ಕೊಡಿ, ಲೆಕ್ಕ ಕೊಡಲಿ. ಇವತ್ತು ನಾನು ಏನೇನು ಹೇಳಿದ್ದೀನಿ ಅವೆಲ್ಲನೂ ಮಾಡಿದ್ದು ನಾವೇ. ನಾವು ಕಟ್ಸಿರೋ ಏರ್ಪೋರ್ಟಲ್ಲೇ ಇಳಿತಾರೆ, ನಾವು ಕಟ್ಸಿರೋ ರೋಡ್ ಮೇಲೆ ಓಡಾಡ್ತಾರೆ, ನಾವು ಕಟ್ಸಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಮತ್ತೆ ಏನು ಮಾಡಿದಾರೆ ಅಂತ ನಮಗೆ ಕೇಳ್ತಾರೆ. ಇವರೆಲ್ಲ ಎಲ್ಲೇ ಕರೋನಾ ಸಂದರ್ಭದಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ ಹೋಗಿದ್ರು ಈ ಬಿಜೆಪಿ ನಾಯಕರು, ಸಪೋರ್ಟರ್ಸು ಎಲ್ಲ ನಾವು ಕಟ್ಸಿದ್ದೆ ಅಲ್ವಾ? ಸರ್, ಈಗ ಕೆಂಪೇಗೌಡ ಜಯಂತಿ ಸಮಯದಲ್ಲಿ ಗಲಾಟೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ BJPಯವರು ಏನು ಹೇಳ್ತಿದ್ದಾರೆ, ಪ್ರಚೋದನೆ ಮಾಡಿದವ್ರ ವಿರುದ್ಧ ಕ್ರಮ ಆಗ್ಬೇಕಲ್ಲ. ಎಲ್ಲಿ ಚಿಕ್ಕಬಳ್ಳಾಪುರ ನೋಡಿ, ಯಾರೇ ಇದ್ರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತೀವಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ. ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ. ಕೊಟ್ಟರೆ ವಿ ವಿಲ್ ಸಿ. ಬೆಂಗಳೂರಲ್ಲಿ 2 ಮಹಿಳೆಯರ ಕೊಲೆ ಆಗಿದೆ. ಎರಡು ಪಟ್ಟಿಗೆ ಇದನ್ನು ವಾಪಸ್ ಕಡಿಮೆ ಮಾಡೋಕ್ಕೆ ಏನು ಪ್ರಯತ್ನ? ನೋಡಿ, ಈಗ ಕಳೆದ ಒಂದು ವಾರದಲ್ಲಿ ಕೆಲವು ಭೀಕರ ಹತ್ಯೆಗಳು ನಡೆದಿದ್ವು. ಆದರೆ ತಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಅವೆಲ್ಲನೂ ಕೂಡ ಪರಿಚಿತರೇ ಮಾಡಿರೋದು, ಯಾರೂ ಅಪರಿಚಿತರು ಅಥವಾ ಈ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆಗಿದೆ ಅಂತ ಆಗಿಲ್ಲ. ಈಗ ಮೊನ್ನೆ ಒಂದು ಮನೆಯಲ್ಲಿ 3 ಹತ್ಯೆ ಮಾಡಿದ್ರು. ಯಾರು ಮಾಡಿರೋದು? ಮಗಳೇ ಹಲ್ಲೆ ಮಾಡಿರೋ, ಅವ್ರ ತಂಗಿ ಮೇಲೆ, ಅವ್ರ ತಂದೆ ತಾಯಿ ಮೇಲೆ. ಮತ್ತು ಮೊನ್ನೆ ತುಮಕೂರಿನಲ್ಲಿ ನಡೆದಂಥ ಘಟನೆ ಎಲ್ಲರೂ ಪರಿಚಿತರೇ ಇದ್ದರು 3-4 ವರ್ಷದಿಂದ. ನೀವು ಹೇಳ್ತಾ ಇರೋ ಘಟನೆಗಳು ಕೂಡ ಎಲ್ಲರೂ ಪರಿಚಿತರೇ ಇದ್ದರು. ಸೊ ಹಿಂಗೆ ಲಾ ಆ್ಯಂಡ್ ಆರ್ಡ್ರಿಂದ ಇವತ್ತು ಅವು ಸಮಸ್ಯೆ ಆಗ್ತಾ ಇಲ್ಲ. ಅದು ವೈಯಕ್ತಿಕ ಕಾರಣಗಳಿರ್ಬೋದು, ಕೌಟುಂಬಿಕ ಕಾರಣಗಳಿಂದ ಇರ್ಬೋದು. ಅದು ನಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಜಾಗೃತಿ ಮೂಡಿಸ್ಬೇಕಾಗ್ತದೆ. ಮೂಡಿಸೋದು ನಮ್ಮ ಕೆಲಸ ಇದೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಬರಗಾಲ ಹತ್ರ ಬರ್ತೀವಿ. BBG ರಾಮ್ಜಿ ಜಾರಿ ಕಾಯ್ದೆನ ಯಾವ ಥರ ಬಳಸಲಾಗುತ್ತೆ? ನೋಡಿ, ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದೆ. ನಮ್ಗೆ ಕೇಳೇ ಇಲ್ಲ. ದಟ್ ಇಟ್ ಸೆಲ್ಫ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಒಂದೇದು. ಆಮೇಲೆ ನಾವು ಹೇಳೋದು ಬಿಡಿ, ಇವತ್ತು ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಬಿಹಾರ್ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಎಲ್ಲರೂ ಕೂಡ ಎಲ್ಲಿ BJP ಮತ್ತು BJPಯವ್ರ ಸ್ನೇಹಿತರಿದ್ದಾರೆ, ಅವರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು, ಇದು ತಾವು ಮಾಡ್ತಾ ಇರೋದು ಸರಿ ಇಲ್ಲ. ಏಕಾಏಕಿ 40% ಹೊರೆಯನ್ನು ನೀವು ಹಾಕ್ತಾ ಇದ್ದೀರಾ. ನೀವು ಗ್ಯಾರಂಟಿ ಅಂತ ಹೇಳಿಬಿಟ್ಟು 60 ದಿನ ನಿಷೇಧ ಮಾಡ್ತಾ ಇದ್ದೀರಾ. ಏನು ಅಗ್ರಿಕಲ್ಚರ್ ಪೀಕ್ ಸೀಸನ್ನಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಲಾರ್ದೆ. ಇವೆಲ್ಲ ಅವರು ಬರ್ದಿರೋದಲ್ಲ, ನಾವು ಅಷ್ಟೇ ಅಲ್ಲ. ಇವತ್ತು BJP ರೂಲ್ಡ್ ಸ್ಟೇಟ್ಸ್ ಇರ್ಬೋದು ಅಥವಾ BJPಯವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು ಅಂತ ಆಲೋಚನೆಯಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋತಾರೆ. ಥ್ಯಾಂಕ್ ಯು.